ಹಾಗೆ ಬೇಬಿ ಫುಡ್ಸ್ ಆಗಿರ್ಬೋದು, ಪ್ಯೂಬರ್ಟಿ ಫುಡ್ಸ್, ಎಲ್ಲದಕ್ಕೂ ಕೂಡ ಯಾವ ರೀತಿ ಫುಡ್ಸ್ ಅನ್ನ ಕೊಡಬಹುದು ಅನ್ನೋದನ್ನ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅನ್ನ ಇಟ್ಕೊಂಡಿದ್ದಾರೆ ಹಾಗೂ ಅದನ್ನ ಸೆಲ್ ಕೂಡ ಮಾಡ್ತಾರೆ. ಅದರ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ಆ ಒಂದು ಕಂಪನಿಯ ಕಡೆಯಿಂದ ಸಾಮಗ್ರಿಗಳು ಇಲ್ಲಿದ್ದಾರೆ. ಸೊ ನನಗೆ ಪ್ಲೀಸ್ ಎಲ್ಲರ ಮುಖದಲ್ಲೂ ಒಂದು ಸ್ಮೈಲ್ ನೋಡ್ಬೋದಾ? ನಗ್ತಾ ಇದ್ದೀರಾ? ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಸ್ಮೈಲ್ ಮಾಡ್ತಾ ಇರೋದಕ್ಕೆ. ಫಸ್ಟ್ ಆಫ್ ಆಲ್ ನಿಮ್ಗೆಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಪ್ಪ ಅಂದ್ರೆ ಇವತ್ತು ನೀವೆಲ್ಲರೂ ಕೂಡ ಒಂದು ಪುಟ್ಟ ಕಂದಮ್ಮಗಳಿಗೆ ಮಗುನ ಕೊಡೋ ಅಂತ ಗರ್ಭಿಣಿಯರಾಗಿದ್ದೀರಾ, ಹೌದಲ್ವಾ? ಸೊ ಹಾಗಾದ್ರೆ ನಿಮ್ಮ ಗರ್ಭದಲ್ಲಿರೋಂಥ ಮಕ್ಕಳಿಗೆ ನಿಮ್ಮ ಮನೆಯಲ್ಲಿ ಜಸ್ಟ್ ಒಂದು ಮಗು ಆದ್ರೆ ನನ್ನ ಪ್ರಕಾರ ನೀವೆಲ್ಲ ಒಂದು ಪ್ರಪಂಚಕ್ಕೆ ಕೊಡುಗೆನೆ ಕೊಡ್ತಾ ಇದ್ದೀರಾ. ಏನಂತೀರಾ? ಹೌದಲ್ವಾ? ಯಾಕಂದ್ರೆ ನಮ್ಗೆಲ್ರಿಗೂ ಗೊತ್ತು ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು. ಹಾಗಾಗಿ ನಮ್ಮ ಗರ್ಭಿಣಿಯರಿಗೆ ಒಂದು ಅಂದವಾದ, ಚಂದವಾದ, ಆರೋಗ್ಯವಾದ ಮಗು ಬೇಕು ಅಂತಂದ್ರೆ ಅದಕ್ಕೆ ಒಂದು ಸಂಸ್ಕಾರನ ಕೊಡ್ಬೇಕಾಗತ್ತಲ್ವ ಸ್ನೇಹಿತರೆ? ಸೊ ಹಾಗಾಗಿ ನಮ್ಮ ಸೃಷ್ಟಿ ಸಿರಿ ಅಂತ ಹೇಳಿ ಸಿರಿಮನೆ ವೆಂಚರ್ಸ್, ಅದರ ಫೌಂಡರ್ ನಾನು ಸಿರಿ ರಾಕೇಶ್ ಅಂತ. ನಮ್ಮ ಒಂದು ಸೃಷ್ಟಿ ಸರಿಲಿ ನಾವು ಗರ್ಭ ಸಂಸ್ಕಾರ ಪ್ರೋಗ್ರಾಮ್ಸ್ ನ ಕೊಡ್ತೀವಿ. ಸಾಕಷ್ಟು ಕ್ಲಾಸಸ್ ಅಲ್ಲಿ ನಾವು ಸರಿಯಾಗಿ ಕೂಡ ಮಾಡ್ತೀವಿ. ತುಂಬಾನೇ ಒಂದು ಆರೋಗ್ಯ, ಆಹಾರ, ಸಂಸ್ಕಾರ ಇದ್ರ ಬಗ್ಗೆ ಎಲ್ಲ ಒಂದು ನಡವಳಿಕೆ ಹೇಗಿರ್ಬೋದು ಅಂತ ಕ್ಯಾರಿ ಮಾಡೋದನ್ನ ನಾವು ತಿಳಿಸ್ಕೊಡ್ತೀವಿ. ಅದು ನಮ್ಮ ಒಂದು ಗರ್ಭರ ಸಂಸ್ಕಾರ ಪ್ರೋಗ್ರಾಮ್ ಆಗಿರುತ್ತೆ. ಅದಕ್ಕೆ ನೀವು ಯಾರು ಬೇಕಂದ್ರೆ ಜಾಯಿನ್ ಆಗ್ಬೋದು. ಬರೀ ಸಂಸ್ಕಾರ ಸಿಕ್ಬಿಟ್ರೆ ಸಾಕ, ಆಹಾರನೂ ಬೇಕಲ್ವಾ? ಸೊ ಹಾಗಾಗಿ ನಮ್ಮ ಮನೇಲಿ ನನ್ನ ಹೆಸರು ಸಿರಿ ರಾಕೇಶ್ ಅಂತ ಹೇಳ್ಬಿಟ್ಟು ನಮ್ಮ ಅಪ್ಪನ ಅಮ್ಮ ಅವ್ರ ತಾಯಿ ಕಾಲದಿಂದ ಒಂದು 5th ಜನರೇಷನ್ ಇಂದ ಕೆಲವೊಂದು ಬಾಣಂತಿಗೆ ಸಂಬಂಧಪಟ್ಟಂತ ಪದಾರ್ಥಗಳನ್ನ ನಾವು ಪ್ರಿಪೇರ್ ಮಾಡ್ತಾ ಇದ್ರು. ಬಟ್ ಅದನ್ನ ನಮ್ಮನೇಲಿ ಗಂಡ್ಮಕ್ಳಿರ್ಲಿಲ್ಲ. ನಮ್ಮ ಅಜ್ಜಿಗೆ ತುಂಬಾ ಬೇಜಾರಿತ್ತು, ನಮ್ಮನೆ ಸ್ಟಾಪ್ ಆಗ್ಬಿಡುತ್ತೆ ಅಂತ ಹೇಳಿ. ಇಲ್ಲ, ಇದನ್ನ ನಾವು ಮುಂದುವರಿಸ್ತೀವಿ ಅಂತ ಹೇಳಿ ಈಗ 4 ವರ್ಷಗಳಿಂದ ನಾವು ಒಂದು ಸಿರಿಮನೆ ವೆಂಚರ್ಸ್ ಅಂತ ಸ್ಟಾರ್ಟ್ ಮಾಡಿದ್ವಿ. ನಮ್ಮ ಒಂದು ಸಿರಿಮನೆ ವೆಂಚರ್ಸ್ ಅಲ್ಲಿ ನಾವು ಇವತ್ತಿಗೆ ಆಲ್ಮೋಸ್ಟ್ ಪ್ಲಸ್ ಆರ್ ಮೈನಸ್ ಅಂತ ಹೇಳಿದ್ರು ಕೂಡ 11,000 ಜನ ಹೆಣ್ಮಕ್ಳಿಗೆ, ಬಾಣಂತಿಯರಿಗೆ ನಾವು ಬಾಣಂತಿ ಬಾಸ್ಕೆಟ್ ನ ಕೊಟ್ಟಿದ್ದೀವಿ. ಸೊ ಇದೊಂದು ಹೆಮ್ಮೆಯ ವಿಷಯ. ಹಲವಾರು ದೇಶಕ್ಕೆ ಕೂಡ ನಾವು ಬಾಣಂತಿ ಬಾಸ್ಕೆಟ್ ನ ಕಳಿಸ್ಕೊಡ್ತೀವಿ. ಜೊತೆಗೆ ಇನ್ನೊಂದೇನಪ್ಪ ಅಂದ್ರೆ ನಿಮಗೆ ಯಾವ ರೀತಿ ಬೇಕು ಅಂದ್ರೆ ನಿಮ್ಗೆ ಯಾವ್ದೋ ಒಂದು ಹೆಲ್ತ್ ಕನ್ಸರ್ನ್ಸ್ ಇರುತ್ತೆ, ನೀವು ಸ್ವೀಟ್ ತಿನ್ನೋಕೆ ಇಷ್ಟ ಇರಲ್ಲ ಅಥವಾ ಸ್ವೀಟ್ ತಿನ್ನಲ್ಲ ಅಥವಾ ಯಾವ್ದೋ ಒಂದು ಹೆಲ್ತ್ ಇಶ್ಯೂ ಇರುತ್ತೆ ನಿಮಗೆ, ಅದಕ್ಕೆ ರಿಲೇಟೆಡ್ ಆಗಿ ನಿಮಗೆ ಯಾವ ತರ ಕಸ್ಟಮೈಸ್ಡ್ ಆಗಿ ಫುಡ್ ಬೇಕೋ ನಾವು ನಮ್ಮ ಬಾಣಂತಿ ಬಾಸ್ಕೆಟ್ ಅಲ್ಲಿ ನಾವು ಫುಡ್ ನ ಕೂಡ ಪ್ರಿಪೇರ್ ಮಾಡ್ಕೊಡ್ತೀವಿ. ಸೊ ಬರೀ ಫುಡ್ ಅಷ್ಟೇ ಅಲ್ಲ, ಹೆಣ್ಮಕ್ಳಿಗೆ ಒಂದು ಯಾವ ತರ ಈ ಟೈಮಲ್ಲಿ ಕೇರಿಂಗ್ ಮಾಡಬೇಕು, ನಮ್ಮನ್ನ ನಾವು ಯಾವ ತರ ಕಾಪಾಡ್ಕೋಬೇಕು, ಏನ್ ತಿನ್ಬೇಕು ಅಂತೆಲ್ಲ ಸಾಕಷ್ಟು ವಿಚಾರಗಳನ್ನ ನಾವು ತಿಳಿಸ್ಕೊಡ್ತಾ ಇರ್ತೀವಿ. ಇದರ ಫೌಂಡರ್ ಈ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ನನಗೆ ತುಂಬಾನೇ ಥ್ಯಾಂಕ್ಸ್. ನಮ್ಮ ಒಂದು ಬಾಕ್ಸ್ ಅಲ್ಲಿ ನಮ್ಮ ಒಂದು ಡೀಟೇಲ್ಸ್ ಇದೆ, ಯಾರು ಬೇಕಾದ್ರೂ ನಮ್ಮನ್ನ ರೀಚ್ ಆಗ್ಬೋದು. ನಿಮ್ಗೆ ಏನಾದರೂ ಸಲಹೆ ಬೇಕು ನಮ್ಮ ಹತ್ರ ನೋಡ್ಕೋಬಹುದು. ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ಇರುವಂತ ಎಲ್ಲ ನಾಯಕರಿಗೂ ಕಂಗ್ರ್ಯಾಚುಲೇಷನ್ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ನಾನು ಹೇಳಿದ್ದಾನೆ ಇಟ್ ವುಡ್ ಬಿ ಒನ್ ಸ್ಟಾಪ್ ಸೊಲ್ಯೂಷನ್ ಅಂತ. ಡೆಫಿನೆಟ್ಲಿ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಎಲ್ಲರೂ ಸುಮಾರು ವಿಚಾರಗಳು ಗೊತ್ತಿರದಿರೋದನ್ನ ಖಂಡಿತವಾಗ್ಲೂ ತಿಳ್ಕೋಬಹುದು. ಯಾಕಂದ್ರೆ ಎಟ್ ಅಗೇನ್ ಶೀ ಇಸ್ ಅಗೇನ್ ಅ ಮದರ್. ಸೊ ಮದರಿಗೆ ಮಾತ್ರ ಗೊತ್ತಿರುತ್ತೆ ಮತ್ತೊಂದು ತಾಯಿಯ ರಿಕ್ವೈರ್ಮೆಂಟ್ ಏನಿರುತ್ತೆ ಅಂತ. ಸೊ ಫೈನಲಿ ಜಸ್ಟ್ ಕೀಪಿಂಗ್ ದಿಸ್ ಮೋಡ್ ಆನ್.